ಪ್ರತಿ ತಿಂಗಳು ನಾವು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲಾ ಕಾಲೇಜು ವಸತಿನಿಲಯಗಳಿಗೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನನಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ಸಾಕಷ್ಟು ಕೇಸುಗಳಲ್ಲಿ ನಾವು ನೋಡಿದಾಗ ಪ್ರಮುಖವಾಗಿ ಹೆಣ್ಣುಮಕ್ಕಳು ಕಾನೂನಿನ ಅರಿವಿಲ್ಲದೇನೋ ಅಥವಾ ಮುಂದೆ ಆಗುವಂಥ ಪರಿಣಾಮಗಳ ಅರಿವಿಲ್ಲದೇನೋ ಸಾಕಷ್ಟು ಬಾರಿ ಇವರು ದುಡ್ಕೋದು ನೋಡಿರ್ತೀವಿ. ಆ ಒಂದು ನಿರ್ಧಾರ ನಿರ್ಧಾರ ತಗೊಂಡಂಥ ಸಂದರ್ಭದಲ್ಲಿ ಅವರ ಫ್ಯೂಚರ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅವರ ಲೈಫ್ಗಳು ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೊಳುತ್ತೆ ಅಂತ ಸಾಕಷ್ಟು ಪ್ರಕರಣಗಳಲ್ಲಿ ನಾವು ಕಂಡಿದ್ದೀವಿ. ಅಂಥ ಒಂದು ಸಂದರ್ಭಗಳಲ್ಲಿ ಸಾಕಷ್ಟು ಏನೋ ಒಂದು 100ರಲ್ಲಿ 10-5 ಪ್ರಕರಣಗಳು ಅವರಂತ ಆ ಥರದ ದುಡ್ಡಿನ ನಿರ್ಧಾರ ತಗೊಂಡಾಗ ಏನು ಸಮಸ್ಯೆ ಆಗದೆ ಮುಂದೆ ಜೀವನದಲ್ಲಿ ಅವರು ಸರಿಯಾದ ದಾರಿಯಲ್ಲಿ ನಡ್ಕೊಳ್ಳೋದನ್ನು ನಾವು ನೋಡಿದ್ರೆ ಸಾಕಷ್ಟು ಪ್ರಕರಣ 80-90% ಆಫ್ ದ ಕೇಸಸಲ್ಲಿ ಅವರು ರಿಪೆಂಟ್ ಮಾಡ್ಕೊಳ್ಳೋವಂಥ ಒಂದು ಇನ್ಸ್ಟೆನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ಈಗ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ, ಬಿಕಾಸ್ ನನಗೆ ಈಗ 7 ಗಂಟೆಗೆ ಇನ್ನೊಂದು ನನ್ನ ಮೀಟಿಂಗ್ ಸ್ವಲ್ಪ ಹೋಗಬೇಕಾಗಿತ್ತು. ಮೋರ್ ಓವರ್ ನಾನು ನಿಮಗೆ ಯಾಕೆ ಇಲ್ಲಿಗೆ ಬರ್ಲಿಕ್ಕೆ ಒಪ್ಕೊಂಡೆ ಅಂದರೆ ನೀವೆಲ್ಲ ನನಗೆ ಬಂದ ಮೇಲೆ ಗೊತ್ತಾಯಿತು ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇವೆಲ್ಲ ಅಂತ. ನಾನು ಇನ್ಫ್ಯಾಕ್ಟ್ ಬರೋಕ್ಕೆ ಮುಂಚೆ ನಾವೆಲ್ಲ ಇನ್ನೂ PUC ಅಥವಾ ಹೈಸ್ಕೂಲ್ ಮಕ್ಕಳು ಅಂತ ಅಂದ್ಕೊಂಡಿದ್ದೆ. ಈಗ ಯಾಕೆ ನಾನು ಹೈಸ್ಕೂಲ್ ಮತ್ತು PUC ಮಕ್ಕಳಿಗೆ ನಾನು ಜಾಸ್ತಿ ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರಿನ್ನೂ 18 ಕ್ರಾಸ್ ಆಗಿರೋದಿಲ್ಲ. ಸ್ಟ್ಯಾಟ್ಯೂಟ್ ಪ್ರಕಾರ ಅವರಿನ್ನೂ ಮಕ್ಕಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ಒಂದು ದೊಡ್ಡಿನ ನಿರ್ಧಾರ ತಗೊಂಡಿರ್ಬೋದು, ಅದು ಯಾರಾದ್ರೂ ಇಷ್ಟಪಟ್ಟಿರೋದಾಗಿರ್ಬೋದು ಅಥವಾ ಇಷ್ಟಪಟ್ಟಿಲ್ಲಾದರೂ ಅವರು ಮನೆ ಬಿಟ್ಟು ಅಥವಾ ಹಾಸ್ಟೆಲ್ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ಮುಂದೆ ಆಗೋ ಪರಿಣಾಮಗಳು ಭಾಳ ಸಿವಿಯರ್ ಆಗಿರುತ್ತೆ. ಈಗ ನೀವೆಲ್ಲ 18 ಕ್ರಾಸ್ ಆಗಿದ್ದೀರಾ, ಆಲ್ಮೋಸ್ಟ್ ಲೇಟ್ ಟೀನೇಜ್ ಇಂದ ಅಥವಾ ಟೀನೇಜ್ ಕ್ರಾಸ್ ಆಗಿರೋಂಥ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮಗೆ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿಕ್ಕೆ ಒಂದು ಹೆಚ್ಚಿನ ಮೆಚ್ಯೂರಿಟಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಮತ್ತು ಯಾವ ಜಿಲ್ಲೆಯಲ್ಲಿ ನೀವು ಇದ್ದೀರಿ ಅಂದರೆ ಮಂಡ್ಯ ಜಿಲ್ಲೆ ಇನ್ಫೇಮಸ್ ಆಗಿದೆ. ಹೆಣ್ಣು ಭ್ರೂಣ ಹತ್ಯೆ ತುಂಬ ಆಗ್ತಾ ಇದೆ. ಅಂದರೆ ಫೀಮೇಲ್ ಫೀಟಸೈಡ್ ಜಾಸ್ತಿ ಆಗ್ತಾ ಇದೆ, ಫೀಮೇಲ್ ಇನ್ಫ್ಯಾನ್ಸಿಸೈಡ್ ಜಾಸ್ತಿ ಆಗುತ್ತೆ. ಯಾಕೆ ಆಗುತ್ತೆ ಅಂದರೆ ಈ ಒಂದು ಜಿಲ್ಲೆ ಪರ್ಟಿಕ್ಯುಲರ್ಲಿ ಇನ್ ಜನರಲ್ ಸಾಕಷ್ಟು ನಾವು ದೂರುಗಳು ಕೇಳಿಬರ್ತೀವಿ ಮತ್ತು ಇಂಥ ಸಂಘಟನೆಗಳಿಂದನೂ ಸಾಕಷ್ಟು ಕೆಲಸ ನಡೀತಾ ಇದೆ. ಏನಂದರೆ ಹೆಣ್ಣು ಮಕ್ಕಳನ್ನು ಹೊರೆ ಅಂತ ಭಾವಿಸಿ ಸಮುದಾಯ ಯಾವಾಗ ಅವ್ರನ್ನ ಸಾಕ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಅವ್ರು ನಮಗೊಂದು ಬೇನ್ ಅಂತ ಅನ್ಸುತ್ತೆ, ಯಾವಾಗ ಅವ್ರು ನಮಗೊಂದು ಹೊರೆ ಅಂತ ಅನ್ಸುತ್ತೆ, ಆ ಹಂತದಲ್ಲಿ ಹುಟ್ಟಕ್ಕೆ ಮುಂಚೆನೇ ಸಾಯಿಸುವಂಥ ಪ್ರಕರಣಗಳು ಕೆಲವೊಂದ್ಸಲ ನಡೆದರೆ ಮತ್ತೆ ಮುಂದಕ್ಕೆ ಅವ್ರನ್ನ ಓದಿಸೋಕ್ಕಾಗೋದಿಲ್ಲ, ಮುಂದಕ್ಕೆ ಅವ್ರನ್ನ ನಾವು ಬೆಳೆಸೋಕ್ಕಾಗೋದಿಲ್ಲ, ಮದುವೆಗೆ ಖರ್ಚಾಗುತ್ತೆ ಅಥವಾ ಇನ್ನೂ ಅಷ್ಟು ದಿನ ಮನೆಗೆ ಇಟ್ಕೊಂಡ್ರೆ ನಮಗೆ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಸಂದರ್ಭಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ಹೊರೆ ಅಂದ್ಕೊಂಡು ಏನು ಮಾಡ್ತಾರೆ, ಚಿಕ್ಕ ವಯಸ್ಸುಗಳಿಗೇ ಮದುವೆ ಮಾಡಿಬಿಡ್ತಾರೆ. ಸೊ ಎರಡೂ ಕೂಡ ನಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಫೀಮೇಲ್ ಫಿಟಸೈಡ್ ಕೂಡ ಜಾಸ್ತಿ ಇದೆ, ಚೈಲ್ಡ್ ಮ್ಯಾರೇಜ್ ಇನ್ಸ್ಟೆನ್ಸಸ್ ಕೂಡ ಜಾಸ್ತಿ ಇದೆ. ಈ ಎರಡನ್ನ ಮೀರಿ ನೀವು ಚೈಲ್ಡ್ ಮ್ಯಾರೇಜ್ಗಳು ಒಳಗಾಗದೆ, ಫೀಮೇಲ್ ಫಿಟಸೈಡು ಆಗದೆ ನೀವು ಇವತ್ತು ಇಲ್ಲಿ ಬಂದು ನೀವು ಕಾಲೇಜಲ್ಲಿ ಕೂತ್ಕೊಂಡು ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತ ನನಗೆ ಕೇಳಿ ಖುಷಿ ಆಯಿತು. ಹಾಗಾಗಿ ನಾನು ಯಾಕೆ ನೀವು ಹೇಳಿದೆ ಅಂದರೆ ನಿಮ್ಮ ಪೇರೆಂಟ್ಸು ಆರ್ ಗುಡ್ ಪೇರೆಂಟ್ಸ್. ಅವರು ನಿಮ್ಮನ್ನ ಓದಲಿಕ್ಕೆ ಕಳಿಸಿದ್ದಾರೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವೆಲ್ಲ ಒಂದೊಂದು ದಿವಸ ಗ್ರ್ಯಾಜುಯೇಟ್ಸ್ ಆಗಿ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿ ಒಳ್ಳೊಳ್ಳೆ ಕೆಲಸಗಳಲ್ಲಿ ಸೇರಿ ಅವ್ರಿಗೆ ಕೀರ್ತಿ ತರ್ತೀರಿ ಅಂತ ಒಂದು ಭಾವನೆಯಿಂದ, ಒಂದು ಭರವಸೆಯಿಂದ ನಿಮಗೆ ಕಳಿಸಿದ್ದಾರೆ. ಆ ಭರವಸೆಯನ್ನು ನೀವು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು. ಮತ್ತು ಅವರು ನಿಮ್ಮನ್ನು ನೋಡಿ ಗರ್ವದಿಂದ ಮೆಚ್ಚಬೇಕು. ನೋಡಪ್ಪ, ನನ್ನ ಮಗಳು ಇವತ್ತು ಡಿಗ್ರಿ ಸ್ಟೂಡೆಂಟ್, ಇಂಜಿನಿಯರ್ ಆದಳು ಅಥವಾ ಪೋಸ್ಟ್ ಗ್ರಾಜುಯೇಟ್ ಆದಳು, ಡಾಕ್ಟರೇಟ್ ಆಯಿತು, ಆಫೀಸರ್ ಆದಳು ಅಂತ ಹೇಳಿಕೊಂಡು 4 ಜನರ ಮುಂದೆ ಎದೆ ಉಬ್ಬಿಸಿ ನಡಿಬೇಕು, ತಲೆ ಎತ್ತಿ ನಡಿಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಆ ಆಸೆಯಿಂದನೇ ನಿಮ್ಮನ್ನು ಕಳಿಸಿರ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಟೆಲ್ ಯು, ನೀವೆಲ್ಲ ಲಕ್ಕಿ ಚಿಲ್ಡ್ರನ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಆ್ಯಸ್ ಐ ಟೋಲ್ಡ್ ಯು, ನಿಮ್ಮನ್ನು ಯಾರನ್ನು ಹೊರೆ ಅಂತ ಭಾವಿಸ್ಲಿಲ್ಲ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೊರೆ ಅಂತ ಭಾವಿಸ್ಲಿಲ್ಲ. ಬಟ್ ನೀವು ಅವ್ರಿಗೆ ಭವಿಷ್ಯ ಅಂತ ಭಾವಿಸಿದ್ದಾರೆ, ನೀವು ಅವ್ರಿಗೆ ವರ ಅಂತ ಅವ್ರು ಭಾವಿಸಿದ್ದಾರೆ. ಅವರೆಲ್ಲ ನಿಮ್ಮನ್ನು ಇಷ್ಟೆಲ್ಲ ಭರವಸೆ ಇಟ್ಟು ಕಳಿಸಿರೋ ಒಂದು ವಿಚಾರವಾಗಿ ನೀವುಗಳು ದಯವಿಟ್ಟು ಎಲ್ಲ ಚೆನ್ನಾಗಿ ಓದಿ. ಸಾಕಷ್ಟು ಕೇಸ್ಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ. ಪ್ರತಿ ದಿನಕ್ಕೆ 1-2 ಸುಮಾರು ಕೇಸ್ಗಳು, ಎಲೋಪ್ಮೆಂಟ್ ಕೇಸ್ಗಳು, ಮತ್ತು ಮನೆ ಬಿಟ್ಟು ಹೋಗೋದು, ಹಾಸ್ಟೆಲ್ ಬಿಟ್ಟು ಹೋಗಿ ಮದುವೆ ಆಗೋಂಥದ್ದು. ಅಂಥ ಸಂದರ್ಭಗಳಲ್ಲೂ ನೀವು ಡಿಸಿಷನ್ ತಗೊಳ್ಳುವಾಗ ದಯವಿಟ್ಟು ನಿಮ್ಮ ಫ್ಯೂಚರನ್ನು ಗಮನದಲ್ಲಿ ಇಟ್ಕೊಂಡು ತಗೊಳ್ಳಿ. ಇಟ್ ಇಸ್ ನಾಟ್ ಅಬೌಟ್ ಅ ಡೇ ಆರ್ 2 ಆರ್ ಮೇ ವೀಕ್, ಇಟ್ ಈಸ್ ಅ ಹೋಲ್ ಲೈಫ್ ದಟ್ ಯು ವಿಲ್ ಈದರ್ ಎಂಜಾಯ್ ಆರ್ ರಿಪೆಂಟ್. ಸೊ ದಯವಿಟ್ಟು ನೀವು ಆ ಥರ ಡಿಸಿಷನ್ಸ್ ತಗೊಳ್ಳುವಾಗ ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆಯ ನಿರ್ಧಾರಗಳನ್ನು ತಗೊಳ್ಳಿ. ಸಾಕಷ್ಟು ಕಡೆ ನೀವೆಲ್ಲ ಆಫ್ಕೋರ್ಸ್ ಮೆನಿ ಆಫ್ ಯು, ಇಫ್ ನಾಟ್ ಆಲ್ ಆಫ್ ಯು,
ನಿಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಭಾಳಷ್ಟು ಜನ ಇರ್ತೀರಾ. ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇಂಥ ಒಂದು ಸಾಮಾಜಿಕ ಜಾಲತಾಣಗಳನ್ನು ಯೂಸ್ ಮಾಡುವಾಗಲೂ ಕೂಡ ನೀವು ಸಾಕಷ್ಟು ಎಚ್ಚರಿಕೆಯಿಂದ ಇರ್ಬೋದು. ಅದು ಎರಡೂ ವಿಧವಾಗಿ, ಒಂದು ಲಾಟ್ ಆಫ್ ಅನ್ಕ್ಯಾನಿ ಪೀಪಲ್, ಕಂಟ್ಯಾಂಗ್ಲೆಸ್ ಪೀಪಲ್, ಅಥವಾ ಏನು ಬೇರೆ ಬೇರೆ ಭಾವನೆಗಳನ್ನು ಇಟ್ಕೊಂಡು ಬೇರೆ ಬೇರೆ ಏನು ಉದ್ದೇಶಗಳಿಂದ ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದಾಗಿರ್ಬೋದು, ನಿಮ್ಮ ಫ್ರೆಂಡ್ ಆಗೋದಾಗಿರ್ಬೋದು, ಆಮೇಲಿಂದ ನಂತರ ಅವ್ರ ನಿಜ ಬಣ್ಣಗಳು ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಅಂಥವರ ಫ್ರೆಂಡ್ ರಿಕ್ವೆಸ್ಟ್ಗಳನ್ನು ನೀವು ಅಕ್ಸೆಪ್ಟ್ ಮಾಡೋಕ್ಕೆ ಮತ್ತು ಅವ್ರ ಜೊತೆ ನೀವು ಸ್ನೇಹ ಬೆಳೆಸೋದಕ್ಕೆ ನೀವು ಭಾಳ ಯೋಚನೆ ಮಾಡಿ ಮಾಡಬೇಕಾಗತ್ತೆ. ಎರಡನೇದು, ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಆಬ್ವಿಯಸ್ಲಿ ನೀವುಗಳು ಸೈಬರ್ ಕ್ರೈಮ್ಗೂ ಕೂಡ ತುತ್ತಾಗುವಂಥ ಸಾಕಷ್ಟು ಪ್ರಕರಣಗಳು ಬರ್ತಾ ಇರ್ತವೆ. ಸುಮಾರು ಸಲ ಯಾವುದೋ ನಂಬಿಕೆಯಿಂದ ನಾವು ಮತ್ತೊಂದು ಕಡೆಯಿಂದ ನೀವು ಯಾರ ಜೊತೆ ನಾವು ಮಾತಾಡಿರ್ತೀವಿ, ವಿಡಿಯೋ ಕಾಲ್ ಮಾಡಿರ್ತೀವಿ, ಅಂಥವನ್ನ ಅವರು ರೆಕಾರ್ಡ್ ಮಾಡಿಕೊಂಡು ಅದನ್ನು ನಿಮ್ಮ ವಿರುದ್ಧನೇ ಯೂಸ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಮತ್ತೆ ಬೇರೆ ಬೇರೆ ಕಾಂಪ್ಲೆಕ್ಸಿಟೀಸ್ ಆಗುವಂಥ ಪ್ರಕರಣಗಳು ಸಾಕಷ್ಟು ಇರ್ತವೆ. ಹಾಗಾಗಿ ನೀವು ಯಾರ ಜೊತೆ ಏನಾದರೂ ಮಾತಾಡುವಾಗ ಕೂಡ ಬಿ ಗಾರ್ಡೆಡ್. ನಿಮ್ಮನ್ನು ನೀವು ಗಾರ್ಡ್ ಮಾಡ್ಕೊಳ್ಳಿ. ಎಷ್ಟು ನೀವು ಯಾರಿಗೆ ಸಲಿಗೆ ಕೊಡ್ಬೋದು ಅಷ್ಟು ಮಾತ್ರ ಕೊಡಿ. ಅತಿ ಹೆಚ್ಚು ಸಲಿಗೆನೇ ಯಾರಿಗೂ ಕೊಡಲಿಕ್ಕೆ ಹೋಗಬೇಡಿ. ಇದು ನಿಮ್ಮ ಒಂದು ಫ್ಯೂಚರ್ಗೂ ಇಂಪ್ಯಾಕ್ಟ್ ಆಗುತ್ತೆ ಅಂತೆ. ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲೂ ಕೂಡ ಇದು ಒಂದು ಏನು ಇಂಪ್ಯಾಕ್ಟ್ನ ಮಾಡುತ್ತೆ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಎಷ್ಟು ನಂಬಿಕೆಯಿಂದ, ಎಷ್ಟು ವಿಶ್ವಾಸದಿಂದ ಇದು ಕಳಿಸಿರ್ತಾರೋ ಆ ವಿಶ್ವಾಸನ ನೀವು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಪ್ರಕರಣದಲ್ಲಿ ಇಷ್ಟು ಜನ ಹುಡುಗಿಯರಲ್ಲಿ ಯಾವುದಾದ್ರು ಒಂದು ಹುಡುಗಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿಕೊಂಡು ಆ ಹುಡುಗಿ ಹೆಸರಾಳಾಯಿತು, ಆ ಹುಡುಗಿ ಮನೆ ಹೆಸರಾಳಾಯಿತು ಅಂದಾಗ ಇನ್ನು ನಿಮ್ಮಂಗೆ ಮಕ್ಕಳನ್ನ ಕಾಲೇಜ್ಗೆ ಕಳಿಸ್ಬೇಕು, ಹಾಸ್ಟೆಲ್ಗೆ ಕಳಿಸ್ಬೇಕಂತ ಒಂದು 10 ಜನ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ. ಅವರೆಲ್ಲ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ನನ್ನ ಮಗಳಿಗೆ ಹಿಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು, ನಮ್ಮ ಹೆಸರಾಳಾಗುತ್ತೆ, ಮನಮರಿದಾಗುತ್ತೆ ಅಂತ. ಹಾಗಾಗಿ ಡೋಂಟ್ ಸೆಟ್ ಎ ಬ್ಯಾಡ್ ಎಕ್ಸಾಂಪಲ್. ಡೆಫಿನೆಟ್ಲಿ ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಮಾಡಿ ನಿಮ್ಮ ಮನೆತನಕ್ಕೆ, ನಿಮಗೆ ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆಲ್ಲ ಒಳ್ಳೆ ಹೆಸರು ತರ್ತಿರೋ ಅನ್ನೋ ಒಂದು ಏನಿದೆ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಅದನ್ನೆಲ್ಲ ನೀವು ಡೆಫಿನೆಟ್ಲಿ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮತ್ತು ಈಗ ಇಂಜಿನಿಯರಿಂಗ್ ಆದರೆ ಸಾಕಷ್ಟು ಜನ ಈಗ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂಥ ವಿದ್ಯಾರ್ಥಿನಿಯರಿಗೆ ನಾವು ಯಾಕೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ, ನಾವು ಇಂಜಿನಿಯರಿಂಗ್ ಮಾಡಿದ ನಂತರ ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಅರಿವಿರೋದಿಲ್ಲ. ಸುಮಾರು ಜನ ಏನೋ ಒಂದು, ನಾನು ಅಷ್ಟೇ, ನಾನು ಇಂಜಿನಿಯರಿಂಗ್ ಮಾಡುವಾಗ ಡೆಫಿನೆಟ್ಲಿ ಟು ಬಿ ಹಾನೆಸ್ಟ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂಟಿಲ್ ಐ ಫಿನಿಶ್ಡ್ ಮೈ ಇಂಜಿನಿಯರಿಂಗ್. ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೋಬೇಕು, ನಾನು UPSC ಎಕ್ಸಾಮ್ಸ್ ಕಟ್ಟಬೇಕು, IPS ಆಗಬೇಕಂತ ನಾನು ಅನ್ಕೊಂಡವನೇ. ನಾನು ವಿತ್ ಕ್ಲಾರಿಟಿ, ವಿತ್ ಕನ್ವಿಕ್ಷನ್ ಹೇಳ್ತೀನಿ, ನಿಮ್ಮಲ್ಲೂ ಸಾಕಷ್ಟು ಜನಕ್ಕೆ ಇಂಜಿನಿಯರಿಂಗ್ ನಂತರ ನಾನು ಏನು ಮಾಡಬೇಕು, ಯಾವುದೋ ಸಾಫ್ಟ್ವೇರ್ ಕಂಪ್ನೀಸ್ ಕೆಲಸ ಸೇರಬೇಕಾ, ಅಥವಾ ಮದುವೆಯಾಗಿ ಸೆಟ್ಲ್ ಆಗಬೇಕಾ, ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾ, ಅಥವಾ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕಾ ಅನ್ನೋದ್ರ ಬಗ್ಗೆ ನಿಮಗೂ ಯಾವುದೂ ಕ್ಲಾರಿಟಿ ಎಲ್ಲರಿಗೂ ಇರೋದಿಲ್ಲ ಅಂತ ನನಗೆ ಗೊತ್ತು. ಆದರೂ ಸಹಿತ ಇದೊಂದು ರೈಟ್ ಆಪರ್ಚುನಿಟಿ, ರೈಟ್ ಮೂಮೆಂಟ್ ನಿಮಗಿಲ್ಲ. ನೀವು ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು. ಇಂಜಿನಿಯರಿಂಗ್ ತನಕ ಆಗೋಗುತ್ತೆ. ಲಾಸ್ಟ್ ಎಕ್ಸಾಮ್, ಸೆಮಿಸ್ಟರ್ ಎಕ್ಸಾಮ್ ಒಂದು ವಾರದ ಮುಂಚೆ, 3 ದಿವಸದ ಮುಂಚೆ ಓದಿದ್ರು ನಾವು FCD ತೊಗೊಂಡು ಪಾಸ್ ಆಗಿದ್ದೀವಿ, ಅದು ಆಗೋಗುತ್ತೆ. ಅದೆಲ್ಲ ನೀವು ಪ್ರಶ್ನೆ ಇಲ್ಲ. ಬಟ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಫ್ಯೂಚರ್, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಕ್ಯಾರಿಯರ್. ಇವತ್ತಿಂದ ನೀವು ಡಿಸೈಡ್ ಮಾಡ್ಕೊಳ್ಳಿ. ನೀವು ಡಿಸೈಡ್ ಮಾಡಿಕೊಂಡು, ಇಲ್ಲ ನಾನು ಸಿವಿಲ್ ಸರ್ವಿಸ್ ಎಕ್ಸಾಮ್ ತೊಗೊಂಡು ಓದಬೇಕು ಅಂದರೆ ಸ್ಟಾರ್ಟ್ ಪ್ರಿಪೇರಿಂಗ್ ಇನ್ ಡೈರೆಕ್ಟ್ ಡೈರೆಕ್ಷನ್. ಇಲ್ಲ ನಾನು MTech ಮಾಡ್ತೀನೋ, MBA ಮಾಡ್ತೀನೋ, ಇಲ್ಲ US ಹೋಗಿ MS ಮಾಡ್ತೀನೋ ಅಂತ ನಿಮ್ಗೆ ಏನಾದ್ರು ಅನ್ಸೋದು ಸ್ಟಾರ್ಟ್ ಆಗಿದೆ, ದಯವಿಟ್ಟು ಆ ನಿಟ್ಟಿನಲ್ಲಿ ನೀವು ಇವಾಗಿಂದ ನೀವು ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಅಥವಾ ಫೈನಲ್ ಇಯರ್ ಇರ್ಬೋದು, ಇವಾಗಲಿಂದ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಇಂಜಿನಿಯರಿಂಗ್ ಆಗಿ 1 ವರ್ಷ 2 ವರ್ಷ ಆ ಟೈಮ್ ಏನು ನೀವು ಇದಕ್ಕೆ ಸ್ಪೆಂಡ್ ಮಾಡಬೇಕಾಗುತ್ತೆ ಅದು ಕಮ್ಮಿ ಆಗುತ್ತೆ. ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ ಉಳಿಯುತ್ತೆ. ನೀವು ಆದಷ್ಟು ಬೇಗ ನಿಮ್ಮ ಕೆರಿಯರ್ನ ನೀವು ಚೂಸ್ ಮಾಡ್ಬೋದು. ಆಗ ನಾನು ಈಗ ಹೇಳಿದ ತಕ್ಷಣ ಬರೀ ನೀವು ಸಿವಿಲ್ ಸರ್ವಿಸೇ ತಗೋಬೇಕು ಅಥವಾ ಬರೀ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತಲೂ ಏನಿಲ್ಲ. ಇಂಜಿನಿಯರಿಂಗ್ ಮಾಡಿದವ್ರು ಸಾಕಷ್ಟು ಜನ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ರೂ ಬಂದಿರ್ತೀರ. ನೀವು ಪಿಯರ್ ಪ್ರೆಷರ್ಗೋ, ಯಾರೋ ಫ್ಯಾಮಿಲಿ ಕಮಿಟ್ಮೆಂಟ್ಗೋ, ಅಪ್ಪ ಅಮ್ಮನ ಫೋರ್ಸ್ಗೋ ನೀವು ಬಂದ್ಬಿಟ್ಟಿರ್ತೀರಿ ಇಂಜಿನಿಯರಿಂಗ್. ಇದರಲ್ಲಿ ನೀವು ಎಷ್ಟು ಜನಕ್ಕೆ ನಿಜವಾಗ್ಲೂ ನಾನು ಇಂಜಿನಿಯರ್ ಆಗಬೇಕು ಅಂತ ಬಂದಿದ್ದೀರಿ? ಇಷ್ಟ ಇಲ್ಲದೆ ಎಷ್ಟು ಜನ ಬಂದಿದ್ದೀರಿ? ಸಾಕಷ್ಟು ಜನ ಬಂದಿರ್ತೀವಿ ಅಫ್ಕೋರ್ಸ್, ಬಿಕಾಸ್ ನಿಮ್ಮ ಇಂಟ್ರೆಸ್ಟ್ಗಳು, ನಿಮ್ಮ ಓರಿಯೆಂಟೇಷನ್ಸ್ ಸಾಕಷ್ಟು ಇದೆ. ಈಗ ನನ್ನ ಜೊತೆ ಇಂಜಿನಿಯರಿಂಗ್ ಮಾಡಿದವನು ಒಂದು ಶೆಫ್ ಆಗಿದ್ದಾನೆ, ಒಂದು 3 ಜನ ಶೆಫ್ ಆಗಿದ್ದಾರೆ. ಶೆಫ್ ಅಂದರೆ ಗೊತ್ತಲ್ಲ, ಅಡುಗೆ ಭಟ್ರ ಆಗಿದ್ದಾರೆ, ಫಿಲಮ್ ಡೈರೆಕ್ಟರ್ ಆಗಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ, RJಗಳಂದ್ರೆ ರೇಡಿಯೋ ಜಾಕಿಗಳಾಗಿದ್ದಾರೆ, ವಿಡಿಯೋ ಜಾಕಿಗಳಾಗಿದ್ದಾರೆ, ಫಿಲಮ್ ಹೀರೋಯಿನ್ಸ್ ಆಗಿದ್ದಾರೆ. ಈ ಥರ ಅವರವರಿಗೆ ಏನೇನು ಇಂಟ್ರೆಸ್ಟ್ ಇರುತ್ತೋ ಅದನ್ನೇ ಪರ್ಸ್ಯೂ ಮಾಡ್ತಾರೆ. ಕೊನೆಗೆ ನೀವು ಅದನ್ನು ಎಲ್ಲೇ ತೊಗೊಂಡು ಏನೇ ಮಾಡಿ, ನಿಮ್ಮ ಇಂಟ್ರೆಸ್ಟು, ನಿಮ್ಮ ಡೀಪ್ ಇನ್ಸೈಡ್ ನಿಮ್ಗೆ ಏನು ಮಾಡಬೇಕು ಅನಿಸ್ತಾ ಇದೆಯೋ ದಯವಿಟ್ಟು ಅದನ್ನೇ ಫಾಲೋ ಅಪ್ ಮಾಡಿ. ಯಾರ ಫೋರ್ಸಿಗೂ ನಿಮ್ಮ ಕೆರಿಯರ್ನ ನೀವು ಹಾಳು ಮಾಡ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮ ಏನೇ ಹೇಳಿ, ನಿಮ್ಮ ಫ್ರೆಂಡ್ಸ್ ಏನೇ ಹೇಳಿ, ನಾಳೆ ದಿವಸ ಹೋಗಿ ಯಾವುದಾದ್ರು ಸಾಫ್ಟ್ವೇರ್ ಕಂಪ್ನಿಲಾಗಲಿ ಮತ್ತೊಂದು ಕಡೆ ಕೂತ್ಕೊಂಡು ನೀವು ಎಂಜಾಯ್ ಮಾಡೋದಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದರೆ. ಹಾಗಾಗಿ ನೀವು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವೆಲ್ಲ 3 Idiots ಮೂವಿ ನೋಡಿರ್ಬೋದು, ನೋಡಿದಿರಿ ಅಂತ ಅನ್ಕೊಂತೀನಿ. ಆ
ಇಡಿಯಟ್ಸ್ ಮೂವಿಲೂ ನೀವು ಇದೇ ಥರ ಒಂದು ಲೈನ್ ಆಫ್ ಥಾಟ್ ಇದೆ. ನಿಮ್ಮ ಕೆರಿಯರ್ ಪ್ಯಾಷನ್ ಏನಿದೆ ಅದನ್ನೇ ನೀವು ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮನ ಮತ್ತು ಯಾರು ನಿಮ್ಮನ್ನ ಇದಕ್ಕೆ ಫೋರ್ಸ್ ಮಾಡಿದ್ರು ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಒಂದು ಕೆಪಾಸಿಟಿನ ನೀವು ಬಿಲ್ಡ್ ಮಾಡ್ಕೋಬೇಕು. ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಂತ ಒಂದು ಸಾಲಿಡ್ ಕೇಸ್ ಇರಬೇಕು. ಇಲ್ಲಪ್ಪ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ ಈ ರೀಸನ್ ಅಂತ. ಆಬ್ವಿಯಸ್ಲಿ ನಮ್ಮ ಇಷ್ಟದ ವಿರುದ್ಧ ಯಾವುದೇ ತಂದೆ ತಾಯಿ ಇಲ್ಲ ನೀನು ಇದೇ ಮಾಡಬೇಕು ಅಂತ ಹೇಳಿಕ್ಕೆ ಹೋಗೋದಿಲ್ಲ, ಪರ್ಟಿಕ್ಯುಲರ್ಲಿ ಅಬೌಟ್ ಯುವರ್ ಕೆರಿಯರ್. ಸಿಮಿಲರ್ಲಿ ನೀವುಗಳು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡೋ ವಿಚಾರ ಅದಕ್ಕೆ ಇವರೆಲ್ಲ ಬಂದಿದ್ದಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಯುವರ್ ಕೆರಿಯರ್, ಇಟ್ ಅಫ್ಕೋರ್ಸ್ ಅಬೌಟ್ ಚೂಸಿಂಗ್ ಅ ಲೈಫ್ ಪಾರ್ಟ್ನರ್ ಆಲ್ಸೋ. ಅದರಲ್ಲೂ ಸಹಿತ ನೀವು ಏನಾದರೂ ಒಂದು ಡಿಸಿಷನ್ ತೊಗೊಂಡಿದೆ ಅಂದರೆ ನಿಮ್ಮ ಪೇರೆಂಟ್ಸ್ ಒಪ್ಪಿಲ್ಲ ಅಂದರೆ ಯಾಕೆ ಅವ್ರನ್ನ ನೀವು ಕನ್ವಿನ್ಸ್ ಮಾಡಬೇಕು? ಸಾಲಿಡ್ ರೀಸನಿಂಗ್ ಇರಬೇಕು. ನೀವೇನೇ ಡಿಸಿಷನ್ ತೊಗೊಂಡ್ರು ಸಾಲಿಡ್ ರೀಸನಿಂಗಿಂದ ನೀವು ಮಾಡಿ ಖಂಡಿತವಾಗ್ಲೂ